ನಾನೊಬ್ಬ ಅವ್ರ ಸಂತೋಷನ ಕಿತ್ಕೊಂಡು ಹಾಕಾಕತ್ತೆ. ಇಲ್ಲ ಜೆಂಡೆ, ನನ್ನಿಂದ ಅದು ನಿಲ್ಲಬಾರ್ದು. ತಲೆ ಕೆಟ್ಟಿದ್ಯಾ ನಿನಗೆ? ಈ ಥರ ನಾನು ಯಾವ ಸಿನಿಮಾನೂ ನೋಡಿಲ್ಲಪ್ಪ. ನೀನ್ ಹೀರೋ ಆಗೋದು ಬೇಡ, ನನ್ನ ಗೆಳೆಯನಾಗೆ ಉಳಿ ಸಾಕು. ನೀನು ಉಳಿಬೇಕು ಅಂತಂದ್ರೆ ನಿನಗೆ ಅನು ಬೇಕು. ಇದಂತೂ ನನಗೆ ಸ್ಪಷ್ಟ. ನಾನು ಸ್ಪಷ್ಟವಾಗಿ ಇದ್ದೀನಿ ಚೆಂಡೆ. ಒಬ್ಬ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಜವಾಬ್ದಾರಿಯುತ ವ್ಯಕ್ತಿ ಯಾವ ನಿರ್ಧಾರ ತಗೋಬೇಕೋ ನಾನು ಅದೇ ನಿರ್ಧಾರ ತಗೊಂಡಿದ್ದೀನಿ. ನನ್ನೊಬ್ಬನ ಬದುಕು ನಾನು ಇಷ್ಟಪಟ್ಟಿರೋ ಹಾಗೆ ಆಗಬೇಕು ಅನ್ನೋದಕ್ಕೋಸ್ಕರ ಇನ್ನೊಬ್ಬರ ಭಾವನೆಗಳನ್ನು ನಾನು ಕೇವಲವಾಗಿ ಕಾಣೋದಕ್ಕಾಗಲ್ಲ ಚೆಂಡೆ. ಇನ್ನೊಬ್ಬರ ಭಾವನೆಗಳ ಮೇಲೆ ನಾನು ಸವಾರಿ ಮಾಡೋದಕ್ಕಾಗಲ್ಲ. ನೀನು ನನ್ನ ಮಾತು ಮೊದಲು ಅರ್ಥ ಮಾಡ್ಕೊಂಡಿಲ್ಲ, ಈಗಲೂ ಅರ್ಥ ಮಾಡ್ಕೋತಿಲ್ಲ. ಈ ನಡುವೆ ನೀನೇನಾದರೂ ಸಾಹಸ ಮಾಡೋದಕ್ಕೆ ಹೋದರೆ ನೀನು ನನ್ನ ಗೆಳೆಯ ಅನ್ನೋದನ್ನು ನಾನು ಮರಿಬೇಕಾಗತ್ತೆ ಚೆಂಡೆ. ಈ ಮದುವೆ ನೆರವೇರಿಸೋದ್ರಲ್ಲಿ ನನ್ನ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನಿಂದು ಇದೆ. ಈಗ ಹೋಗಿ ಮಲ್ಕೋ, ತಡ ಆಯ್ತು. ನಿದ್ದೆ ಕೆಡಬೇಡ, ಒಳ್ಳೇದಲ್ಲ. ಈ ಮಾತು ನೀನು ನನಗೆ ಹೇಳ್ತಾ ಇದೀಯಾ? ಯಾವುದು ಯೋಚನೆ ಮಾಡದೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ನೀನು ಎಷ್ಟು ದಿನ ಆಯ್ತು ಗೊತ್ತಾ? ನನಗೆ ಮಾತು ಕೊಡು, ನೀನು ಆರಾಮಾಗಿ ಮಲಗ್ತೀನಿ ಅಂತ. ಆರ್ಯ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಅನುನೇ ನಿನಗೆಲ್ಲ. ಅವಳಿಲ್ಲದೆ ನೀನು ಇರಕ್ಕಾಗೋದಿಲ್ಲ ಕಣೋ, ನನಗೆ ಗೊತ್ತು. ಅದು ನನ್ನ ಫೋನಲ್ಲಿ ವ್ಯಾಟ್ಸಪ್ ಇಲ್ಲ. ಆ ಎಲ್ಲ ಸ್ಯಾಂಪಲ್ಗಳನ್ನ ನನ್ನ ಮಗನ ವ್ಯಾಟ್ಸಪ್ ಕಳಿಸ್ಬಿಡಿ. ಆಯಿತು ಸರ್, ಆಯ್ತು ಕಳಿಸಿ ಈಗಲೇ ಕಳಿಸಿ. ಏನಪ್ಪ? ಇನ್ವಿಟೇಷನ್ ಅವ್ರ ಮಗ ನಿನ್ನ ವ್ಯಾಟ್ಸಪ್ಗೆ ಸ್ಯಾಂಪಲ್ಸ್ ಕಳಿಸ್ತಾರಂತೆ. ನೋಡು ಮಗ, ಬಂದಿದ್ಯಾ? ಹಾಂ ಅಪ್ಪ, ಬಂದಿದೆ. ಈ ಕೇಸಿನ ಕೆಲಸ ಚೆನ್ನಾಗಿದೆ ಅಲ್ವಾ? ನಿನ್ಗೆ ಹೇಗೆ ಅನ್ಸುತ್ತೆ? ಯಾವುದೋ ಒಂದು ಓಕೆ ಮಾಡು ಸುಬ್ಬು. ಹೇಳೆ. ಕೆಂಪುದು ನವಿಲ್ಗಿರಿ ಇದೆಯಲ್ಲ, ಅದೇ ಮಾಡು. ನವಿಲ್ಗಿವಿಲೆಲ್ಲ ಬೇಡ, ಚೆನ್ನಾಗಿರಲ್ಲ. ನೀನು ನೋಡ್ಬೇಕ. ಅಪ್ಪ, ನಾವು ಸೂರ್ಯ ಅವ್ರನ್ನೂ ಒಂದ್ಸತಿ ಕೇಳೋಣವಾ? ಹ್ಞೂ, ಅವ್ರಿಗೂ ಇದನ್ನೆಲ್ಲ ಕಳಿಸು ಬಂಗಾರ. ಅಲ್ಲ ಅಪ್ಪ, ನಾನೇ ಹೋಗಿ ಅವ್ರನ್ನ ಭೇಟಿ ಮಾಡಿ ಕೇಳ್ತೀನಿ. ಅನು, ಲಗ್ನ ಪತ್ರಿಕೆ ಓಕೆ ಮಾಡೋದಕ್ಕೆ ಹೋಗಿ ಭೇಟಿ ಮಾಡುವಂಥದ್ದೇನಿದೆ? ಮದುವೆಗೆ ಮುಂಚೆ ಹೆಣ್ಣು ಗಂಡು ಭೇಟಿ ಮಾಡೋದೆಲ್ಲ ಬೇಡ, ನೀನು ಹೋಗ್ಬೇಡ. ಇವಳು ಒಳ್ಳೆ 20ನೇ ಶತಮಾನ ದಾಟಿ ಬಂದೇ ಇಲ್ಲ. ಹುಡುಗ ಹುಡುಗಿ ಮತ್ತೆ ಭೇಟಿ ಆದರೆ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಅವಕಾಶ ಆಗುತ್ತೆ. ಅವರಿಬ್ಬರು ಭೇಟಿ ಮಾಡಿ ಅವ್ರಿಗೆ ಯಾವ ಇನ್ವಿಟೇಷನ್ ಬೇಕೋ ಸೆಲೆಕ್ಟ್ ಮಾಡಲಿ ಬಿಡು. ಸೂರ್ಯಂಗೆ ಫೋನ್ ಮಾಡಿ ಬಂಗಾರ. ಸರಿ ಅಪ್ಪ. ಸುಬ್ಬು, ನೀ ಅದೇ ಅಡುಗೆ ಕೆಲಸ ನೋಡೋಕೆ. ಓಕೆ. ಹಾಯ್ ಸೂರ್ಯ ಅವರೇ, ನಾನು ನಿಮ್ಮನ್ನು ಭೇಟಿ ಮಾಡ್ಬೋದಾ? ಮಾಡ್ಬೋದು. ಜೊತೆಗೆ ಅವರೇ ತೊಗರಿ ಎಲ್ಲನೂ ಕರ್ಕೊಂಬರ್ಬೇಕಾ? ಇನ್ಮೇಲೆ ಈ ಅವರೇ ಪವರೇ ಎಲ್ಲ ಬಿಡಿ. ಜಸ್ಟ್ ಕಾಲ್ ಮೀ ಸೂರ್ಯ. ಓಕೆ. ಓಕೆ ಅಲ್ಲ, ಈಗ ಹೇಳಿ ನೀವು. ಸೂರ್ಯ, ಕ್ಯಾನ್ ವಿ ಮೀಟ್? ಹಾಂ, ದ್ಯಾಟ್ ಸೌಂಡ್ಸ್ ಬೆಟರ್. ಸರಿ, ಹೇಳಿ, ಎಲ್ಲಿ ಮೀಟ್ ಮಾಡೋಣ? ಎವ್ರಿಥಿಂಗ್ ಓಕೆ? ಯಾ. ಏನೋ ಟೆನ್ಷನ್ ಇರೋ ಹಾಗಿದೆ. ಹಾಗೇನೂ ಇಲ್ಲ, ನಾನು ಇರೋದೇ ಹೀಗೆ. ನೀವು ಟೈಮ್ ಹೇಳಿ, ಸಿಗೋಣ. ಆಲ್ ರೈಟ್, ಐ ವಿಲ್ ಟೆಕ್ಸ್ಟ್ ಯು. ಬಾಯ್. ಅಯ್ಯೋ, ಇಟ್ಟೇ ಬಿಟ್ಯಾ?
ಮದುವೆ ಫಿಕ್ಸ್ ಆದಮೇಲೆ ಹುಡುಗ ಹುಡುಗಿ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಅದೆಲ್ಲ ಸುಳ್ಳ? ಅನು ಏನಂದ್ರು? ಸಿಗ್ತಾರಂತೆ ಅಮ್ಮ. ಎಲ್ಲೆಲ್ಲೋ ಸಿಗೋದು ಬೇಡ, ಮನೆಗೆ ಕರಿ. ಇಲ್ಲ ಅಮ್ಮ, ನಾನು ಅವ್ರನ್ನ ಹೊರಗಡೆನೇ ಭೇಟಿ ಮಾಡ್ತೀನಿ. ಸರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಸರಿ ಮಗ, ಆರಾಮಾಗಿ ಇಬ್ಬರು ಮಾತಾಡಿಕೊಂಡು ಎಲ್ಲ ಡಿಸೈಡ್ ಮಾಡಿಕೊಂಡೇ ಬಾ. ಸರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಆ ಬಾಕ್ಸ್ ಅಲ್ಲೇ ಇದೆ, 2 ಬಾಕ್ಸಲ್ಲಿ ಹಾಕಲ್ಲೇ ಅಲ್ಲೇ. ಬರ್ಲಾ? ಬಾಯ್. ನೋಡು ಅಮ್ಮ, ಒಂದು ಟ್ರಿಮ್ಮರು ಬ್ಲೇಡೋ ಹಿಡ್ಕೊಂಡ್ರೆ 10 ನಿಮಿಷದ ಕೆಲಸ. ಸರಿ ಬರ್ತೀನಿ, ಬಾಯ್. ಈ ಗಡ್ಡ ತೆಗಿ ಅಂತ ಜೂನಿಯರ್ ಅನ್ನೂ ಹೇಳ್ತಾಳೆ. ಹೇಳ್ದಾಗ ನೋಡ್ಕೊಳ್ಳೋಣ. ಲೊಕೇಶನ್ ಕಳಿಸಿದ್ದಾರೆ, ನಾನು ಬರ್ತೀನಿ. ಟಾಟಾ. ಕಾರು ಬೈಕು? ಅಫ್ಕೋರ್ಸ್ ಕಾರು. ಅಮ್ಮ ಯಾಕೆ? ಬೈಕಲ್ಲಿ ಹೋಗುತ್ತಾನೆ. ಆಗ ಒಬ್ರನ್ನೊಬ್ರು ಹತ್ರ ಕುತ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಾನು ನಿನಗೆ, ನೀ ನನಗೆ ಅಂತ ಹಾಡೆಲ್ಲ ಹೇಳ್ಬೋದು. ಟೀಚರೇ ಹೇಗೆ ಮಾತಾಡಿದ್ರೆ ಮಕ್ಳ ಕತೆ ಏನಾಗಬೇಕು? ಅಯ್ಯೋ ಶಿವ ಕಾಪಾಡಪ್ಪ. ಜೂಲ್ಲು, ಅವಾಗ ನಿಮ್ ಚಿಕ್ಕ ವಯಸ್ಸಲ್ಲಿ ಲೆಕ್ಕ ಹೇಳ್ಕೊಡ್ತಾ ಇದ್ದೆ, ಈಗ ಲವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇಪ್ಪ. ಸರಿ ಬರ್ಲಾ? ನಿನ್ನಂತ ಸನ್ಯಾಸಿನ ಅವಳೇ ಉದ್ಧಾರ ಮಾಡಬೇಕು. ಸದ್ಯ ಹೊರಗಡೆ ಹೋಗಿ ಮೀಟ್ ಮಾಡೋಣ ಅನ್ನೋ ವಿಚಾರ ಅವಳಿಗಾದ್ರೂ ಬಂತಲ್ಲ. ಸರಿನಪ್ಪ ಸರ್ದಾರ, ನೀನು ಫಾರಿನ್ ಕಾರಲ್ಲೇ ಹೋಗ್ಬಾ. ಒಟ್ನಲ್ಲಿ ನಾ ಹುಡುಗಿನ ಒಪ್ಕೊಂಡು ಹೊರಗಡೆ ಹೋಗ್ತಾ ಇದೆಯಲ್ಲ, ನನ್ಗದೇ ಸಮಾಧಾನ. ಹೋಗ್ಬ. ಬಾಯ್ ಬಾಯ್, ಟೇಕ್ ಕೇರ್. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಮೀರಾ? ಸರ್, ಇವತ್ತು ಈವ್ನಿಂಗ್ ಮಿಶ್ರಾ ಆ್ಯಂಡ್ ಗ್ರೂಪ್ ಅವ್ರ ಜೊತೆ ಇರೋಂಥ ಗೆಟ್ ಟುಗೆದರ್ಗೆ ನಿಮ್ಮ ಔಟ್ಫಿಟ್ನ ರೆಡಿ ಮಾಡಿಸಿದ್ದೀನಿ. ವಿಲ್ ಯು ಟ್ರೈ ಒನ್ಸ್? ನಾನು ಗೆಟ್ ಟುಗೆದರ್ಗೆ ಬರ್ತಾ ಇಲ್ಲ ಮೀರಾ. ಜೆಂಡೆ, ಆರ್ಯ ಸರ್ನ ಹೇಳ್ದೆ ಕೇಳ್ದೆ ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋಗ್ತೀರಾ? ಅವರು ಅನು ಮದುವೆ ಮುಗಿಯೋವರೆಗೂ ಎಲ್ಲೂ ಬರಲ್ಲ. ಆ ಅನು ಅನ್ನೋ ಕಾಯಿಲೆಯಿಂದ ನಮ್ಮ ಆರ್ಯ ಸರ್ ಗುಣಮುಖರಾಗೋದು ಯಾವಾಗ? ಇದು ನನಗೆ ಕಾಯಿಲೆ ಅನ್ಸಲ್ಲ. ಸಾರಿ, ನಿಮಗೆ ತೊಂದರೆ ಕೊಟ್ಟೆ. ಸಾರಿ ಯಾಕೆ ಹೇಳ್ತೀರಾ? ನೀವು ತೊಂದರೆ ಕೊಡಲಿ ಅಂತಲೇ ಕಾಯ್ತಾ ಇದ್ದೆ. ಟೆಲಿಗ್ರಾಮ್ ಹೊಡೆದಂಗೆ ಒಂದು ಪದ ಜಾಸ್ತಿ ಆದರೆ ಎಲ್ಲಿ ಖರ್ಚಾಗುತ್ತೋ ಅನ್ನೋ ರೀತಿಲಿ ಮಿತವಾಗಿ ಮಾತಾಡ್ತೀರಾ. ಹೇ, ನಾನು ಟೆಲಿಗ್ರಾಮ್ ಅಂದಿದ್ದು ಈ ಮೊಬೈಲ್ದಲ್ಲ, ಈ ಹಳೆ ಕಾಲದ್ದು ಟೆಲಿಗ್ರಾಮು. ಅಯ್ಯೋ ಸಾರಿ, ನಾನೇ ಮಾತಾಡ್ತಿದ್ದೀನಿ. ನೀವಾಗೇ ಬರೋಕ್ಕೆ ಹೇಳಿದ್ದೀರ ಅಂದರೆ ವಿಷಯನೂ ಇಂಪಾರ್ಟೆಂಟೇ ಇರುತ್ತೆ. ಥ್ಯಾಂಕ್ ಯು. ಅರೆ ಇದೇನಿದು ಸಾರಿ ಥ್ಯಾಂಕ್ಸು? ಈಗ ನಾವಿಬ್ಬರು ಒಂದೇ. ಐ ಆಮ್ ಕಮಿಟೆಡ್ ಟು ಯು. ನಿಮ್ಮ ಹೆಸರಲ್ಲಿ ನನ್ನ ಬಂಧಿಸಿಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ಬಿ ಲೈಫ್ ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್. ಸದ್ಯಕ್ಕೆ ಪಾರ್ಟ್ನರ್ಸ್ ಇನ್ ಕ್ರೈಮ್. ಯಾಕಂದರೆ ಇದನ್ನ ಕಟ್ಟಿದ ಮೇಲೆ ಪುರೋಹಿತರು ಹೇಳಿದರು ಮನೆ ಆಚೆ ಹೋಗಬಾರ್ದು ಅಂತ. ಆದರೂ ನಾವು ಬಂದಿದ್ದೀವಲ್ಲ. ಸೊ ನಿಮ್ಮಿಂದ ನನಗಾಗೋ ತೊಂದರೆ, ನನ್ನಿಂದ ನಿಮ್ಗಾಗೋ ತೊಂದರೆ, ಎರಡೂ ಓಕೆ ಅನ್ಸತ್ತೆ. ಅದೇನು ತೊಂದರೆ ಕೊಡೋಕೆ ಕರೆದಿದ್ರು ಶುರು ಹಚ್ಕೊಳ್ಳಿ. ಇದರಲ್ಲಿರೋದು ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಫ್ಲೋರ್ ಪ್ಲಾನ್ ಅನ್ಸುತ್ತೆ ಇದು. ಹೌದು, ಅವತ್ತು ನೀವು ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂದ್ರಲ್ಲ, ಅದಕ್ಕೆ ನಿಮ್ಮ ಹೆಲ್ಪ್ ಕೇಳ್ತಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಬಟ್ ವೈ? ತುಂಬ ಹಳೆದಿದ್ದಾಗಿದೆ. ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ನಿಮ್ಗೆ ಎಲ್ಲಿ ಸಿಗ್ತಿದ್ದು? ಯಾರಿದ್ದು? ಇದೇನು ಅನ್ನೋದನ್ನು ಅರ್ಥ ಮಾಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ.
ಆದರೆ ಆರ್ಯ ಸರ್ ಯಾರು ಅನ್ನೋದನ್ನು ಅರ್ಥ ಮಾಡಿಸ್ಬೋದು ಅಂದ್ಕೊಂಡಿದ್ದೀನಿ. ಆರ್ಯ ಸರ್, ಈ ಮ್ಯಾಪ್ಗೂ ಆರ್ಯ ಸರ್ಗೂ ಏನು ಸಂಬಂಧ? ಮದುವೆಗೆ ಮುಂಚೆ ಯಾರ್ಯಾರನ್ನ ಕರಿಬೇಕು ಅಂತ ಒಂದು ಲಿಸ್ಟ್ ಹಾಕೊಂಡ್ಬಿಟ್ರೆ ಒಳ್ಳೇದು. ಆಮೇಲೆ ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅಂತ ಸುಮ್ಮನೆ ರಗಡೆ. ಈಗ ನಿಮ್ಮ ಕಡೆಯವ್ರು ಯಾರ್ಯಾರು ಅಂತ ಒಂದು ಲಿಸ್ಟ್ ಹೇಳ್ಬಿಡೆ. ಸುಬ್ಬು, ಯಾರನ್ನು ಕರೆದ್ರು ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮದುವೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡವ್ರೆ. ಅವ್ರ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ನಾನು ಯಾರನ್ನೂ ಕರೆಯೋದಿಲ್ಲ. ಮದುವೆ ಆಗಲಿ, ಆಮೇಲೆ ಎಲ್ಲರಿಗೂ ಒಂದೇ ಸರಿ ಅರ್ಜೆಂಟಲ್ಲಿ ಆಯಿತು ಅಂತ ಹೇಳೋದು ಇದ್ದೇ ಇರುತ್ತೆ. ಅಲ್ಲ ಕಣೆ, ಇರೋಳು ಒಬ್ಳು ಮಗಳು, ಅವಳು ಮದುವೆಗೆ ನಮ್ಮವರು ತಮ್ಮವರು ಅಂತ ಕರೆಯೋದು ಬಿಡ್ವೇನೆ? ನಿನಗೆ ಮಗಳ ಮದುವೆ ಮೇಲೆ ಇಂಟ್ರೆಸ್ಟೇ ಇಲ್ಲ. ಎಲ್ಲ ನನ್ನ ಆರೋಗ್ಯದ ಬಗ್ಗೆನೇ ಕಾಳಜಿ. ಪುಷ್ಪ, ಮೊದಲಿಗಿಂತ ನನ್ನ ಆರೋಗ್ಯ ತುಂಬಾ ಸುಧಾರಿಸಿದೆ ಕಣೆ. ಒಂದು ನಿಮಿಷ ಲೈನಲ್ಲಿರಿ. ಅಂಕಲ್, ವೆಡ್ಡಿಂಗ್ ಹಾಲ್ AC ನಾ ನಾನ್ AC ನಾ ಅಂತ ಕೇಳ್ತಿದ್ದಾರೆ. ಈಗ ತಾನೇ ಚಳಿಗಾಲ ಮುಗ್ದಿದೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೋತಾರೆ. ಯಾವುದೋ ಒಂದು ಮಾಡು ಅಂತ ಹೇಳಮ್ಮ. ಯಾವುದಾದ್ರೂ ಓಕೆ, ಮಿಕ್ಕಿ ಡೀಟೇಲ್ಸ್ ನಾನು ಮೆಸೇಜ್ ಮಾಡ್ತೀನಿ. ಕಾಲ್ ಬ್ಯುಸಿ ಬರ್ತಿದ್ರು, ಎಷ್ಟು ಸರಿ ಮಾಡ್ತಾನೆ ಅವನು? ಎಷ್ಟು ಸರಿ ಕಾಲ್ ಮಾಡ್ತೀಯ ಸಂಪತ್? ಹಾಂ, ಎಲ್ಲ ತಯಾರಿನೂ ನಡೀತಿದೆ. ಅಲ್ಲ, ನೀನು ಬೇಜಾರು ಮಾಡ್ಕೊಂಡೋಗಿ ಊರಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕೆಲಸಗಳೆಲ್ಲ ನಿಂತೋಗುತ್ತೆ ಅಂದ್ಕೊಂಡಿದ್ಯಾ? ಆಗೋದೆಲ್ಲ ಸರಿಯಾಗೇ ಆಗ್ತಿದೆ. ನಿನ್ನ ಮಾತಲ್ಲಿ ಹೇಳಬೇಕು ಅಂದರೆ ಆಗಬಾರ್ದೇ ಆಗ್ತಿದೆ. ಈಗಷ್ಟೇ ವೆಡ್ಡಿಂಗ್ ಹಾಲ್ ಕೂಡ ಬುಕ್ ಆಯಿತು. ಅನು ಮದುವೆನ ಯಾರ ಜೊತೆನೋ ನೋಡೋಕ್ಕಾಗಲ್ಲ ಅಂತ ನೀನೋಗಿ ಊರಲ್ಲಿ ಕೂತ್ಕೊಂಡ್ಬಿಟ್ಟೆ. ಹಾಗಂತ ಜಗತ್ತೇನೂ ಬದಲಾಗಲಿಲ್ಲ. ನಿನಗೆ ಇಷ್ಟು ಬೇಜಾರಾಗುತ್ತೆ ಅಂದರೆ ಆರ್ಯ ಸರ್ಗೆ ಎಷ್ಟು ಬೇಜಾರಾಗಬೇಡ. ಸುಮ್ಮನೆ ಈ ನಾಟಕಗಳನ್ನೆಲ್ಲ ಬಿಟ್ಟು ಬೇಗ ಬಾ. ಪದೇ ಪದೇ ಕರೆಯೋಕ್ಕಾಗಲ್ಲ. ಬಾಯ್. ನಾನು ಆರ್ಯ ಸರ್ನ ಮೊದಲು ಭೇಟಿ ಮಾಡಿದ್ದು ಆಟೋದಲ್ಲಿ. ಹದಿನಾರು ಕಾರ್ಪೊರೇಟ್ ಕಂಪನಿಗಳು. 16 ಅಲ್ಲ, 13. ತಗೋ, ನಾನು ನಿನ್ನ ನಂಬ್ತೀನಿ. ಐ ಟ್ರಸ್ಟ್ ಯು. ಅನು, ದಿಸ್ ಈಸ್ ಯುವರ್ ಡೆಸ್ಕ್. ನಿನ್ನ ಕೆಲಸ ಮಾಡೋ ಜಾಗ. ನಿನಗೆ ನಮ್ಮ ಕಂಪ್ನಿ ಕಡೆಯಿಂದ ಬಡ್ತಿ ಸಿಕ್ಕಿದೆ. ಈ ಬಡ್ತಿಯಿಂದಾಗಿ ನೀನು ಹುಬ್ಬಳ್ಳಿಗೆ ಹೋಗಬೇಕು. ರಿಸರ್ಚ್ ಮಾಡಕ್ಕ ಸರ್? ಇಲ್ಲ ಅನು, ನಿನ್ನನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದೀವಿ. ನಾನು ಹುಬ್ಬಳ್ಳಿಲೇ ಇರಬೇಕಿತ್ತು, ಆದರೆ ಆರ್ಯ ಸರ್. ಐ ಅಂಡರ್ಸ್ಟ್ಯಾಂಡ್. ಆರ್ಯ ಸರ್ ಜಾಗದಲ್ಲಿ ನಾನಿದ್ರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ನಿಮಗೆ ಅವ್ರ ಮೇಲೆ ಎಷ್ಟು ಗೌರವ ಇದೆ ಅಂತ ನನಗೆ ಅರ್ಥ ಆಗುತ್ತೆ. 100 ಜನರ ಮುಂದೆ ನಾವು ವೀಕ್ ಆದಾಗ ಯಾರು ನಮ್ಮ ಪರವಾಗಿರ್ತಾರೋ ಅವ್ರ ಪಾಲಿಗೆ ನಾವೆಲ್ಲನೂ ಆಗ್ಬಿಡ್ತೀವಿ. ಆರ್ಯ ಸರ್ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಮ್ಮಿನೇ. ಬಟ್ ನನ್ನಿಂದ ನಿಮ್ಗೆ ಏನು ಹೆಲ್ಪ್ ಆಗಬೇಕೋ ಅದು ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಈ ಪ್ಲ್ಯಾನಲ್ಲಿ ರಾಜನಂದಿನಿ ಫ್ಯಾಬ್ರಿಕ್ಸ್ ಅಂತ ಒಂದು ವಿಭಾಗ ಇದೆ. ಆದರೆ ಇದು ತುಂಬ ಹಳೆ ಕೈ ಬರಹ. ಈಗ ಆಫೀಸ್ ರಿನೋವೇಟ್ ಆಗಿದೆ. ಈಗಿನ ಆಫೀಸಲ್ಲಿ ಈ ಪ್ಲ್ಯಾನ್ ಪ್ರಕಾರ ರಾಜನಂದಿನಿ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ನಾನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹುಡುಕ್ತಿದ್ದೀನಿ. ನಿಮ್ಮ ಜೊತೆ ಆಸ್ಟ್ರೇಲಿಯಾಗೆ ಹೋಗೋದಕ್ಕೂ ಮೊದಲು ನನಗದು ಸಿಗಲೇಬೇಕು.
ಅದನ್ನು ನಾನು ಆರ್ಯ ಸರ್ ಕೊಡಬೇಕು. ನಮ್ಮ ಮದುವೆ ಅವ್ರು ನಮಗೆ ಕೊಡ್ತಿರೋ ಉಡುಗೊರೆ ಅಂತ ನೀವು ಹೇಳಿದ್ರಿ. ನಾವು ಹೋಗೋ ಮೊದಲು ಅವ್ರಿಗೂ ಒಂದು ಉಡುಗೊರೆ ಕೊಡಬೇಕು, ಆಗಲೇ ನಂಗೆ ಸಮಾಧಾನ. ಶೋರ್, ನನ್ನ ಕೈಲಾಗೋ ಎಲ್ಲ ಸಹಾಯನೂ ನಾನು ಮಾಡ್ತೀನಿ. ಅದಕ್ಕೆ ನಾನು ನಿಮ್ಮ ಆಫೀಸ್ ನೋಡಬೇಕು ಫಸ್ಟು. ನಿಮ್ಮ ಕರೆಂಟ್ ಆಫೀಸ್ ಫ್ಲೋರ್ ಪ್ಲ್ಯಾನ್ನ ನಾನು ನೋಡಬೇಕು. ಆದರೆ ನಾನೀಗ ಆಫೀಸಿಗೆ ಹೋಗ್ತಿಲ್ಲ. ಅಟ್ಲೀಸ್ಟ್ ಫ್ಲೋರ್ ಪ್ಲ್ಯಾನ್ ತರಿಸ್ಕೊಡೋಕ್ಕಾಗತ್ತಾ? ಅನು ಆಫೀಸ್ಗೆ ಬರದೇ ಇರೋದು ಒಳ್ಳೆಯದೇ ಆಗ್ತಿದೆ ಚೆಂಡೆ. ಇಬ್ಬರು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಸಿಗ್ತಿದೆ. ಮೀರಾ ಹೇಳಿದ್ದೇ ಸರಿಯಾಗಿದೆ ಚೆಂಡೆ. ಅನು ಅವ್ರ ಮನೆಯವ್ರ ಜೊತೆ, ಸೂರ್ಯ ಅವ್ರ ಜೊತೆ ಸಮಯ ಕಳೆಯೋದು ತುಂಬ ಮುಖ್ಯ. ಅನು ಆಫೀಸಿಗೆ ಬರದೇ ಇರೋ ಹಾಗೆ ನೋಡ್ಕೊ ಚೆಂಡೆ. ಅವಳು ನಡೀತಿರೋ ದಾರಿ ಸರಿಯಾಗೇ ಇದೆ. ಹಲೋ ಬಾಬಾ. ಅವರು ಬಂದಿದ್ದಾರೆ. ಅವ್ರದ್ದು ಅಲ್ಲದ ನಿಮ್ಮದು ಅಲ್ಲದ ಜಾಗದಲ್ಲಿ ಅವರ ಹೆಸರಿನ ಬೇಲಿ ಹಾಕ್ತಾ ಇದ್ದಾರೆ. ಏನಾದರೂ ಒಂದು ದಾರಿ ಇರುತ್ತಲ್ವಾ, ಅದನ್ನು ಹೇಳು. ಹೋಗಿ 4 ಬಾರ್ಸೋಣ ಅಂದರೆ ಕೈಗೆ ಕೂನ್ ಅಂಟ್ಕೊಳ್ಳುತ್ತೆ, ಮಾಫಿ ಸಿಗಲ್ಲ ಅಂತ ನನ್ನ ಕೈ ಕಟ್ ಹಾಕ್ತೀಯ. ಏನಾದರೂ ಒಂದು ದಾರಿ ಇರಬೇಕಲ್ವಾ, ಹೇಳು. ಒಂದೇ ದಾರಿ, ನಿಮ್ಮ ತಾಯಿನ ಒಲಿಸ್ಕೊಳ್ಳಿ. ಈಗ ಹೇಳಿದ್ರೆ ಹೇಗೆ? ಹಲೋ ಬಾಬಾ. ನಾವೇನು ಮಾಡ್ತಿಲ್ಲ ಅಂತ ಅವನು ಧೈರ್ಯವಾಗಿ ಕಾಂಪೌಂಡ್ ಕಟ್ತಾ ಇದ್ದಾನೆ. ಇನ್ನು 4-5 ದಿನ ಹೋದರೆ ನಾವು ಸಂಪೂರ್ಣವಾಗಿ ಆ ಜಾಗ ಸ್ವಾಧೀನ ಕಳ್ಕೊತೀವಿ. ಎಲ್ಲನೂ ಬಿಟ್ಟು ಹೋಗೋಕ್ಕೆ, ಎಲ್ಲರನ್ನೂ ಕಳ್ಕೊಳ್ಳೋಕ್ಕೇ ತಾನಿದ್ದೀನಿ ಅಂತ ಅನ್ನಿಸ್ತಿದೆ ಚೆಂಡೆ. ಈಗ ನನ್ನ ಪಾಲಿಗೆ ಉಳಿದಿರೋದು ಆ ಜಾಗ ಒಂದೇ. ಕಾನೂನನ್ನು ಮೀರಿ ಆದರೂ ಅದನ್ನು ಉಳಿಸ್ಕೋತೀನಿ. ಕಾನೂನನ್ನ ಮೀರೋದು ಬೇಕಾಗಿಲ್ಲ. ಆ ಜಾಗ ನಮ್ಮದು ಅಂತ ಹೇಳೋಕ್ಕೆ ಸಾಕ್ಷಿ ಆಧಾರ ಬೇಕಷ್ಟೇ ಕಾನೂನಿಗೆ. ಇನ್ನು ಉಳಿದಿರೋದು 4-5 ದಿನ. ಅಷ್ಟರಲ್ಲಿ ಅದು ನಮ್ಮ ಜಾಗ ಅಂತ ಹೇಗೆ ಪ್ರೂವ್ ಮಾಡೋದು? ಅನು ಮದುವೆ ಆಗಲಿ, ಎಲ್ಲನೂ ಒಂದೇ ಸಲ ಮಾಡಿ ಮುಗಿಸ್ತೀನಿ. ವೆಡ್ಡಿಂಗ್ ಕಾರ್ಡ್ ಡಿಸೈನ್ಸ್ ಕಳಿಸಿದ್ದಾರೆ, ನಿಮಗೂ ಫಾರ್ವರ್ಡ್ ಮಾಡ್ತೀನಿ. ಯಾವುದು ಓಕೆ ಅಂತ ಹೇಳಿ. ಯಾವುದಾದ್ರೂ ಓಕೆ, ಒಟ್ಟಿನಲ್ಲಿ ಅದರಲ್ಲಿರೋ ಹೆಸರು ನಮ್ಮದಾಗಿರಬೇಕು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಫೈನಲೈಸ್ ಮಾಡಿ. ಓಕೆ, ಹೊರಡೋಣವಾ? ಅನು ಅವರೇ, ಅದು ಆರ್ಯ ಸರ್ ಕಾರ್ ಅಲ್ವಾ? ಆರ್ಯ ಸರ್ ಆಗಿದ್ರೆ ನಮ್ಮನ್ನು ಬಂದು ಮಾತಾಡ್ಸಿದ್ರಲ್ವಾ? ಸರಿ, ಬನ್ನಿ ತಗೊಳ್ಳಿ. ಫೋನ್
ಫೋನ್ನಲ್ಲೇ ಕರಿತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಬಂದರೆ ತುಂಬ ಖುಷಿಯಾಗುತ್ತೆ. ನೀವು ನಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಆದರೆ ಅರ್ಶಿನದ ಶಾಸ್ತ್ರಕ್ಕೆ ನಾವೆಲ್ಲ ಯಾಕೆ? ನಾವು ಮದುವೆಗೆ ಬರ್ತೀವಿ. ಅಯ್ಯೋ, ಮದುವೆಗೆ ಎಲ್ಲರೂ ಬರ್ತಾರೆ, ಆದರೆ ನೀವು ಇದಕ್ಕೂ ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಸರಿ, ನಾವು ಬರೋಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಅಲ್ಲ, ಬರಲೇಬೇಕು. ಅದಕ್ಕಲ್ಲ, ನಾಳೆ ನನ್ನ ಸೊಸೆ ಅದೆಲ್ಲೂ ಹೋಗಬೇಕು ಅಂತಿದ್ಲು. ಅದನ್ನು ನೋಡ್ಕೊಂಡು ತಿಳಿಸ್ತೀನಿ. ಸರಿ, ಥ್ಯಾಂಕ್ಸ್. ಓಕೆ, ಬಾಯ್. ಬಾಯ್. ನಿಮ್ಮ ಸೊಸೆನಾ? ನನ್ನನ್ನು ಬಿಟ್ಟು ನಿಮಗೆ ಬೇರೆ ಯಾವ ಸೊಸೆ ಇದ್ದಾರೆ ಮೋಮಿನ್ಲೋ? ನನ್ನ ನೆಪ ಯಾಕೆ ಹೇಳ್ತಾ ಇದ್ದೀರಾ? ನಂಗೆ ಎಲ್ಲೂ ಹೋಗೋದಿಲ್ಲ ನಾಳೆ. ಅವರು ಅರ್ಶಿನದ ಶಾಸ್ತ್ರ ಕರೀತಿದ್ದಾರೆ ಮಾನ್ಸಿ. ನನಗೇನು ಹೇಳೋದು ಗೊತ್ತಾಗಲಿಲ್ಲ. ಅನು ಮನೆಗೆ ಹೋಗೋದಾದರೆ ಸರಿ, ಆದರೆ ಅವ್ರ ಮನೆಗೆ ಹೋಗೋದು ನನಗೆ ಸರಿ ಹೋಗಲ್ಲ ಮಾನ್ಸಿ. ಅದಕ್ಕೆ ಹಾಗಂದೆ.